ಈಗಲೂ 25 ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರಿಗೋ ಹೇಳ್ತಿದ್ದೆ ಇನ್ನೂ ಝೀರೋಲೇ ಇದ್ದೀನಿ ನಾನು ಅಂತ. ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ, ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ. ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳು ಮಾಡಿರಿ, ಏನೇ ಮಾಡಿರಿ, ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡಿರಿ, ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾವುದೇ ಕೆಲಸ ಇರಲಿ, ನೀವು ಚಿತ್ರರಂಗ ಇರಲಿ, ಬಿಸ್ನೆಸ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮಾಡಿ. ಇವತ್ತಿಲ್ಲಿಗೆ ಕರ್ಕೊಂಬರೋದಕ್ಕೆ, ಇವತ್ತಿಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ. ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿರಿ. ಆ್ಯಕ್ಚುಲಿ ನಮ್ಮ ಉದಯಣ್ಣ ಇಲ್ಲೇ ಕೂತವ್ರೆ, ನಮ್ಮ ದರ್ಶನ್ ಪುಟ್ಟಣ್ಣವರಿದ್ದರು, ಅಮ್ಮ ಬಂದಿದ್ದರು. ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು. ನನಗೆ ಹೆತ್ತು ತಾಯಿ ಒಬ್ಳಾದರೆ ನನ್ನ ಬುದ್ಧಿ ಕಲಿಸಿತಾಯಿ ನಮ್ಮ ಅಮ್ಮನೇ, ಅದು ಸುಮ್ಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ಲಿ ಅಬ್ಬಿ ಹೊಡೆದರೋ ಇಲ್ವೋ ಗೊತ್ತಿಲ್ಲ, ನಾನು 4 ಸಲ ಆ ಕೈಯಲ್ಲಿ 8 ತಿನ್ನಕ್ಕೂ ನನಗೆ ಭಯ ಆಗುತ್ತೆ. ಇವತ್ತಿಗೂ ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದು, ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ. ಭಯಡ್ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು, ಒಂದು 15 ದಿನ ಹಿಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು. ಯಾಕಂದ್ರೆ ಯಾರಿಗೂ ಮುಖ ತೋರಿಸಲ್ಲ, ಆಯ್ಕಿರಲ್ಲ. ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮ್ಮಮ್ಮ. ಏನಾರು ಅಪ್ಪಾಜಿ ಯಾವುದೋ ಇದಕ್ಕಾದ್ರೂ ಬೈತಾ ಇದ್ರು ನನಗೆ, ಅವ್ರ ಮಧ್ಯದಲ್ಲಿ ತಡಿಯೋರು. ಯಾಕಂದ್ರೆ ಅವ್ರು ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು, ಕೇಳ್ತಾ ಇರಲಿಲ್ಲ ಅಂದರೂ ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ. ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ, ಒಳ್ಳೇದು ಮಾಡಿದಾಗ ಯಾವತ್ತು ಹೊಗಳೋದು ಇಲ್ಲ ಅವರು, ಇವ್ನು ಕೊಂಬಂದ್ಬಿಟ್ಟು ಹೊಗಳಲ್ಲ ನಾನು ಅಂತ. ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ, ಏನೇ ಇರಲಿ, ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನಂಗೆ ಸುಮ್ಮಮ್ಮ. ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಹೆಮ್ಮೆನೆ. ಯಾಕಂದರೆ ಮೋಸ್ಟ್ಲಿ ಅಬ್ಬಿಗೆ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಹತ್ರಷ್ಟು ನಮಗೆ ಮಾಡ್ತಾರೆ. ಅದಕ್ಕೆ ಅಬ್ಬಿಗೆ ಹೊಟ್ಟೆ ಉರಿ ಬರ್ಬೋದು, ಪರವಾಗಿಲ್ಲ. ಯಾಕಂದ್ರೆ ನನ್ನ ತಮ್ಮ ನಾವು ತಾಗ್ಬೋದು, ಪರವಾಗಿಲ್ಲ ಓಕೆ ಅಂತ. ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೇ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನು ಸಹಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ 57-58 ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿಯರಾಗ್ಬೋದು, ಕ್ಯಾಮ್ರಾಮ್ಯಾನ್ಗಳು, ಟೆಕ್ನಿಷಿಯನ್ಗಳು, ಲೈಟ್ ಬಾಯ್ ಆಗ್ಬೋದು, ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು. ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ, ಕೇಳೋದು ಇಲ್ಲ. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರು ನೋವು ಮಾಡಿದರೆ 25 ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟೂ ಜನಕ್ಕೆ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಗೊತ್ತಿಲ್ಲ, ಯಾವುದೋ ಒಂದು ತಪ್ಪು ಕೆಲಸನೋ ಏನೋ ಅವ್ರಿಗೆ ನನಗೆ ಬೇಜಾರು ಮಾಡಿರ್ತೀನೇನೋ, ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹೋಗ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿಯ ಕಲಾವಿದರು. ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯೋಂಥದ್ದಲ್ಲ, ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು. ಇದು ನಾನು ಅಂತ ಅಂದ್ಬಿಟ್ರೆ ಮುಗೀತು, ಅವತ್ತೇ ನಮ್ದು ಲಾಸ್ಟ್ ಅಂತ. ಇವತ್ತೇನು ಇಲ್ಲಿಗೆ ಇದ್ದೀವಿ, ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆತ ಇಲ್ಲಿಗೆ ಮಾಡಬೇಕು, ಇಲ್ಲಣ್ಣ ನನಗೆ ಕೊಡ್ಬೇಕು, ನಾನೇ ಮಾಡಬೇಕು ಇದನ್ನು. ನಾನಂದೆ ಬೇಡ ಚಿನ್ನ, ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿದ್ದೀನಿ, ಬೇಡ ನನ್ನ ಕೈಲಿ ಆಗಲ್ಲ ಕಣೆ, ಇಲ್ಲ ನಾವು ಇಲ್ಲೇ ಮಾಡಬೇಕು. ಹೌದು, ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ, ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಯಿಗೆ ಹಾಕೋದೇ ಹೊರತು ಇನ್ನೆಲ್ಲೂ ಹಾಕಲ್ಲ ನಮ್ಮನ್ನು. ಹೌದೋ ಅಲ್ವೋ? ಅವ್ನು ಬೆಂಗಳೂರಲ್ಲಿ ಸಾಯಲಿ, ಮೈಸೂರಲ್ಲಿ ಸಾಯಲಿ, ಇನ್ನೊಂದು ಕಡೆ ಸಾಯಲಿ, ಮತ್ತೊಂದು ಕಡೆ ಸಾಯಲಿ, ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ. ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು, ನಡ್ರೆ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು. ಆದ್ದರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು. ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು. ಎಲ್ಲ ನನ್ನ ಅಣ್ಣ ತಮ್ಮದಿರು ಬಂದಿದ್ದರು. ಹಾಗೆಯೇ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಅ ಲಾಟ್. ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಮಹೇಶಂಗೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹರಿಕೃಷ್ಣ ಅವರು ಎಲ್ಲೋ ಹಿಂದ್ಗಡೆ ಕಾಣೆಯಾಗಿದ್ದಾರೆ, ನೋಡಿ ಮೆಲ್ಲೇ ಬರ್ತಾರೆ ಇಲ್ಲಿ. ಯಾಕಂದರೆ ಅವರು ನಮ್ಮ ತರುಣ, ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ 11:15, 11:45 ಆದರೂ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ, ನೀವು ಹಾಕೋ ಒಂದೊಂದು ಅಗಳು ಕೂಳು ಕೂಡ ನಮಗೆ ತುಂಬ ಮುಖ್ಯ. ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ. ಅವ್ರುಗಳಿಗೂ ನಿಮ್ಗಳ ಸೇವೆ ಮಾಡೋದು, ಅವ್ರ ಅಭಿನಯದಿಂದ ನಿಮ್ಮನ್ನು ಮನೋರಂಜಿಸೋಂಥ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದ್ಸಲಿ ಹೋಗ್ತಾನೇ ಇರ್ತೀವಿ ಏಜ್ ಬೈ ಏಜ್. ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಸ್ಥಾನಗಳು ಮಾಡ್ಕೋತಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ, ಹರಿಸಿ, ಬೆಳೆಸಿ ಅಂತ ಕೇಳ್ಕೊಂಡು
ಇವತ್ತು ನಿಮ್ಮೆಲ್ಲ ಪಾದಾರವಿಂದಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು.